ಗೊತ್ತಾಗತ್ತಾ? ಇವತ್ತು ಆಲೂಗಡ್ಡೆಯಿಂದ ಇದು ಮಾಡ್ತಾಯಿದ್ದೀನಿ, ಕುರ್ಕುರಿ ಅಂತಾರಲ್ಲ ಆ ಥರ. ಅಷ್ಟೇ ಟೇಸ್ಟಾಗಿರುತ್ತೆ, ಮಕ್ಳಿಗೂ ತುಂಬ ಎಲ್ಲ ಇಷ್ಟ ಆಗುತ್ತೆ. ಆಲೂಗಡ್ಡೆ ಒಂದು 1/4 kg ತೊಗೊಂಡಿದ್ದೀನಿ. ಈ ಥರ ಸಿಪ್ಪೆ ಎಲ್ಲ ಎರಿಬೇಕು, ಎಲ್ಲ ಸಿಪ್ಪೆನೂ ತೆಗಿಬೇಕು. ಸಣ್ಣದಾಗಿ ತೋರಿಸ್ತೀನಿ ಹೆಂಗೆ ಅಂತ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ, ತುಂಬ ತೆಳುವಾಗಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ. ತೆಳುವಾಗಿ ಮಾಡಿ, ಈ ಥರ ಎಲ್ಲನೂ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ತುರು ತೆಳ್ಳಗೆ ನೋಡಿ ಕಟ್ ಮಾಡ್ಕೊಳ್ಳಿ. ಈಗ ಒಂದೇ ಮೇಲೆ ಒಂದು ಇಕ್ಬಿಟ್ಟು ಈ ಥರ ಸಣ್ಣದಾಗಿ ಇಷ್ಟಿಷ್ಟು ಈ ಥರ ಬರಬೇಕು. ಎಲ್ಲನೂ ಹಿಂಗೆ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸಣ್ಣ ಕಟ್ ಮಾಡಬೇಕು. ಸ್ವಲ್ಪ ದಪ್ಪ ಅಂದರೆ ಫಿಂಗರ್ ಸಿಪ್ಸ್ ಥರ ಆಗಿಬಿಡುತ್ತೆ. ಇದಕ್ಕೆ ನೀರೆಲ್ಲ ಫುಲ್ಲು ತೆಗೆದ್ಬಿಟ್ಟಿದ್ದೀನಿ. ಈಗ ಕಾರ್ನ್ಫ್ಲವರ್ ಹಾಕೋಣ. ಒಂದು 5-6 ಸ್ಪೂನ್ ಕಾರ್ನ್ಫ್ಲವರ್ ಹಾಕೋಣ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 3/4 ಟೀ ಸ್ಪೂನ್ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಐಟಮ್. ಆಮೇಲೆ ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್ ಹಾಕಿ, 1/4 ಟೀ ಸ್ಪೂನ್ ಹಾಕಿ. ಚೆನ್ನಾಗಿ ನೀರು ಹಾಕ್ಬಿಡ್ರಿ. ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ. ಇದರಲ್ಲೇ ನೀರಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಕೆಳಗಿಂದ ಮೇಲವರು ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಪುಡಿ ನಿಲ್ದಿರೋ ಥರ ಚೆನ್ನಾಗಿ. ನೀರಂತೂ ಹಾಕಲೇ ಬಿಡ್ರಿ. ಹಾಕ್ಬಿಟ್ಟು ಒಂದು 2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಸಾಕು ನೋಡಿ. ಬಿಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ಬಿಡೋದೇ ಇಲ್ಲ ಇದನ್ನು. ಅಷ್ಟು ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ ನೋಡಿ. ಚೆನ್ನಾಗಿ ಎದುಳ್ತಾ ಇದೆ, ಎಲ್ಲ ಸಪ್ರೇಟಾಗೇ ಇದೆ ನೋಡಿ. ನೋಡಿ ಕ್ರಿಸ್ಪಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ನೋಡಿ. ಈ ಟೈಮಲ್ಲಿ ತೆಗಿಬೇಕು ನೋಡಿ. ನೋಡಿದ ಕುರ್ಕುರಿ ರೆಡಿ ಆಗಿದೆ. ಹೀಗೆ ಎಲ್ಲನೂ ಹಾಕಬೇಕು. ನಾನೊಂದು 3/4 kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಈಗ ಎಲ್ಲ ನಂಚ್ಕೊಳಕ್ಕೆ ಬೇಕು ಅಂತ ಹೋಗಿ ಪ್ಯಾಕೆಟ್ಗಳೆಲ್ಲ ತರ್ತಾ ಇರ್ತಾರಲ್ಲ, ಈ ಥರ ಎಲ್ಲ ಮಾಡ್ಕೊಳ್ಳಿ. ನಮ್ಮ ಮನೇಲೇ ನಾವೇ ನ್ಯಾಚುರಲ್ಲಾಗಿ ಮಾಡ್ಕೊಬೋದು.